ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತು ಡಿಫ್ರೆಂಟ್ ಎಗ್ ಮಸಾಲ ಗ್ರೇವಿ ರೆಸಿಪಿ ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ಚಪಾತಿ ಜೊತೆಗೆ ಸಖತ್ತಾಗಿರುತ್ತೆ. ಇದಕ್ಕೆ ಬೇಕಾಗಿರೋ ಇಂಗ್ಲೀಷ್ ತೋರಿಸ್ತೀನಿ ಬನ್ನಿ. ನೋಡಿ, ಈರುಳ್ಳಿ, ಮೊಟ್ಟೆ, ಟೊಮೊಟೊ, ಒಂದು ಲೋಟ ಆಯಿಲ್ ತೊಗೊಂಡಿದ್ದೀನಿ, ಒಂದೇ ಒಂದು ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ, ಒಂದು 7ರಿಂದ 8 ಹಸಿಮೆಣಸಿನ್ಕಾಯಿ ಸಣ್ಣಗೆ ಹಚ್ಕೊಂಡಿದ್ದೀನಿ, ಚಿಕನ್ ಮಸಾಲ 50 ಗ್ರಾಮ್ದು, 1 ಸ್ಪೂನ್ ಗರಂ ಮಸಾಲ ತೊಗೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು ಸಣ್ಣಗೆ ಹಚ್ಕೊಂಡಿದ್ದೀನಿ. ಈಗ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ. ಅದಕ್ಕೆ ಹಸಿಮೆಣಸಿನ್ಕಾಯಿ ಹಚ್ಕೊಂಡಿದ್ದೀನಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಈರುಳ್ಳಿ, ಅರ್ಧ ಈರುಳ್ಳಿ ಹಾಕೋತೀನಿ. ಒಂದು 6 ಈರುಳ್ಳಿ ಹಚ್ಕೊಂಡಿದ್ದೆ ಸಣ್ಣಗೆ, ಅದರಲ್ಲಿ ಅರ್ಧ ಈರುಳ್ಳಿ ಹಾಕೋತಿದ್ದೀನಿ. 3 ಈರುಳ್ಳಿ ಅಷ್ಟು ಹಾಕೋತಾ ಇದ್ದೀನಿ. ಇನ್ನು ಅರ್ಧ ಯಾಕೆ ಇಟ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ. ನೋಡಿ, ಪೂರ್ತಿ ನೋಡಿ, ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ನಿಮಗೆ. ನೋಡಿ, ಈ ಥರ ಕಂದು ಬಣ್ಣ ಬರೋವರೆಗೂ ಹುರ್ಕೊಂಡು ಇದ್ರ ಜೊತೆಗೆ ಮೊಟ್ಟೆ, ಉಪ್ಪು ಹಾಕೊಳ್ಳೋಣ ರುಚಿಗೆ ತಕ್ಕನಾಗೆ. ಮೊಟ್ಟೆನ ಸೈಡಲ್ಲಿ ಒಡೆದು ಇಟ್ಕೊಂಡಿದ್ದೀನಿ. ಒಡೆದು ಇಟ್ಕೊಂಡಿರೋ ಮೊಟ್ಟೆ ಒಂದು 10 ಮೊಟ್ಟೆ ಹಾಕೋತಾ ಇದ್ದೀನಿ ನಾನು. ನಿಮಗೆ ಯಾವ ಕ್ವಾಂಟಿಟಿಲಿ ಬೇಕೋ ಆ ಕ್ವಾಂಟಿಟಿಲಿ ಹಾಕ್ಕೊಳ್ಳಿ. ನಾನೊಂದು 10 ಮೊಟ್ಟೆ ಹಾಕ್ಕೊಂಡಿದ್ದೀನಿ. ನೋಡಿ, ನೀಟಾಗಿ ನೋಡಿ, ಈ ಥರ ಹಂಗೆ ಲೋ ಫ್ಲೇಮಲ್ಲೇ ಮಿಕ್ಸ್ ಮಾಡ್ಕೊಳ್ಳೋಣ. ಹೈ ಫ್ಲೇಮ್ ಕೊಟ್ಟರೆ ಸೀದೋಗ್ಬಿಡುತ್ತೆ. ಲೋ ಫ್ಲೇಮಲ್ಲೇ ನೀಟಾಗಿ ಡ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ನೋಡಿ, ಈ ಥರ ಡ್ರೈ ಆದಮೇಲೆ ನೋಡಿ ಎಷ್ಟು ಚೆನ್ನಾಗಿ ಡ್ರೈ ಆಗಿದೆ. ನೋಡಿ, ಈ ಥರ ಹುರ್ಕೊಂಡು ಈ ಡ್ರೈ ಆಗಿರೋದನ್ನ ಒಂದು ಬಟ್ಲಿಗೆ ಎತ್ಕೊಬಿಡೋಣ. ಈ ಮೊಟ್ಟೆನ ಒಂದು ಬಟ್ಲಲ್ಲಿ ಹಾಕಿ ಮಡಿಕೊಬಿಡಿ. ಡ್ರೈ ಆಗಿದೆಯಲ್ಲ, ಒಂದು ಬಟ್ಲಲ್ಲಿ ಹಾಕಿ ಸೈಡಲ್ಲಿ ಮಡಿಕೊಳ್ಳಿ. ಮತ್ತು ಅದೇ ಬಾಣಲೆಗೆ ಇನ್ನು ಅರ್ಧ ಲೋಟ ಎಣ್ಣೆ ಇರ್ತದಲ್ಲ ಬಾಕಿ, ಅದನ್ನು ಹಾಕ್ತಾಯಿದ್ದೀನಿ. ಇನ್ನು ಮಿಕ್ಕಿದ್ದು ಅರ್ಧ ಈರುಳ್ಳಿ ಅದನ್ನು ಹಾಕ್ತಾಯಿದ್ದೀನಿ. ಒಂದು ಕ್ಯಾಪ್ಸಿಕಮ್ಮು ಎಣ್ಣೆಲ್ಲ ನೀಟಾಗಿ 1-2 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಎಲ್ಲ ಕಂದು ಬಣ್ಣ ಬಂದಿರ್ತದೆ, ಆವಾಗ ಅದು ಬೆಂದಿರ್ತದೆ. ಒಂದು 3 ಟೊಮೊಟೊ ಸಣ್ಣಗೆ ಹಚ್ಕೊಂಡಿದ್ದೀನಿ. ಟೊಮೊಟೊ ಇನ್ನೂ ಜಾಸ್ತಿ ಹಾಕ್ಕೊಂಡ್ರಷ್ಟು ಚೆನ್ನಾಗಿರುತ್ತೆ ಅಂತ ತೊಂದರೆ ಇಲ್ಲ. 3ರಿಂದ 4 ಟೊಮೊಟೊ ದಪ್ಪವು ಹಾಕ್ಕೊಳ್ಳಿ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ರುಚಿಗೆ ತಕ್ಕನಾಗಿ ಉಪ್ಪು ಹಾಕ್ತಾಯಿದ್ದೀನಿ. ಈಗ ಹಾಕ್ತಾರೋ ಐಟಮ್ಗೆ 1 ಸ್ಪೂನಷ್ಟು ಗರಂ ಮಸಾಲ ಹಾಕೋತಾ ಇದ್ದೀನಿ. ಮತ್ತು ಚಿಕನ್ ಮಸಾಲ 50 ಗ್ರಾಮ್ದು ಒಂದು ಪ್ಯಾಕೆಟು ಚಿಕನ್ ಮಸಾಲ ಹಾಕೋತಾ ಇದ್ದೀನಿ. ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ, ಎಣ್ಣೆ ಬಿಟ್ಕೊಳ್ಳೋ ಥರ. ನೋಡಿ, ನೀಟಾಗೆ ಒಂದು ಚೂರು ಯಾವುದು ಇದು ಮಾಡಿದೆ ನೀಟಾಗೆಲ್ಲ ಮಿಕ್ಸ್ ಮಾಡಿಬಿಟ್ಟು, ಇದೆಲ್ಲ ಹೈ ಫ್ಲೇಮಲ್ಲಿ ಮಾಡೋಕೆ ಹೋಗ್ಬಿಡಿ, ಲೋ ಫ್ಲೇಮಲ್ಲೇ ಮಾಡಿ. ಹೈ ಫ್ಲೇಮ್ ಮಾಡ್ತು ಅಂದರೆ ಏನಾಗುತ್ತೆ ಅಂದರೆ ಎಲ್ಲ ಸೀದೋಗುತ್ತೆ. ಯಾಕೆಂದ್ರೆ ನೀರಿರಲ್ವಲ್ಲ, ಮಸಾಲ ಐಟಮ್ ಎಲ್ಲ ಇದಾಗ್ಬಿಡ್ತದೆ. 1 ಲೋಟದಷ್ಟು ಮೊಸರು ಹಾಕೋತಾ ಇದ್ದೀನಿ, ಗಟ್ಟಿ ಮೊಸರು. ಅದನ್ನು ನೀಟಾಗಿ ಮಿಕ್ಸ್ ಮಾಡಿ. ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ನೋಡಿ, ಆವಾಗ ಅಂಡಿಡಿಯಲ್ಲ. ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ನೀರಾದಂಗೆ ಆಗ್ತಲ್ಲ, ಅದಕ್ಕೋಸ್ಕರ ಅಂಡಿಡಿಯಲ್ಲ. ಅದು ಲೋ ಫ್ಲೇಮಲ್ಲೇ ಬೇಯಲಿ. ಈಗ ಅದೇ 1 ಲೋಟ ನೀರು ಹಾಕ್ಕೊಳ್ಳೋಣ. ಅದೇ ಲೋಟದಲ್ಲಿ 1 ಲೋಟ ನೀರು ಹಾಕ್ಕೊಂಡು ನೀಟಾಗೆಲ್ಲ ಮಿಕ್ಸ್ ಮಾಡಿಬಿಟ್ಟು ಒಂದು 3ರಿಂದ 4 ನಿಮಿಷ ಕುದೀಲಿ. ನೀರೆಲ್ಲ ಸುಂಡಿ ಎಣ್ಣೆ ಬಿಟ್ಕೊಳ್ಳಿ. ನೋಡಿ, ಈ ಥರ ಎಣ್ಣೆ ಬಿಟ್ಟಿದೆಯಲ್ಲ. ಈಗ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿಟ್ಟಿದ್ವಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಅದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ಮಸಾಲೆ ಎಲ್ಲ ಬೆಂದಿದೆಯಾ ನೋಡ್ಕೊಳ್ಳಿ. ಚೆನ್ನಾಗಿ ಖಾರ ಬೆಂದಿದ್ರೆ ಗದಗದ ರೊಡಿಲಿದ್ದಾಗ ನೋಡ್ಕೊಳ್ಳಿ. ಈಗ ಮೊಟ್ಟೆ ನಾವು ಬಟ್ಲಲ್ಲಿ ಮಡಿಕೊಂಡಿದ್ವಲ್ಲ ಅದನ್ನು ಹಾಕ್ತಾ ಇದ್ದೀನಿ. ಅದನ್ನು ಹಾಕಿ ನೀಟಾಗಿ ನೋಡಿ, ಆ ಮಸಾಲೆಗೆ ಈ ಮೊಟ್ಟೆ ಹಾಕ್ತೀವಲ್ಲ ಇದು ನೀಟಾಗಿ ಮಿಕ್ಸ್ ಆಗಲಿ. ಏನು ಸಖತ್ತಾಗಿರುತ್ತೆ ಗೊತ್ತಾ? ಒಂದು ಸಲ ಮಾಡಿ ನೋಡಿ, ಸೂಪರ್ ಟೇಸ್ಟು ಅಂತೀರ ನೀವೇನೆ. ನಾನೇನು ಹೇಳಬೇಕಾಗೇ ಇಲ್ಲ, ಸಖತ್ತಾಗಿತ್ತು ಗುರು ಅಂತೀರ ನೀವೇನೆ. ಅಷ್ಟು ಚೆನ್ನಾಗಿ ಬರುತ್ತೆ. ಚಪಾತಿಗೆ, ಪರೋಟಾಗೆ, ಅನ್ನಕ್ಕೂ ಚೆನ್ನಾಗಿರುತ್ತೆ. ರೈಸ್ಗೂ ಹಾಕೊಂಡು ತಿಂತಾಯಿದ್ರೆ ಎಗ್ ರೈಸ್ ತಿನ್ನಂಗೆ ಆಗಿಬಿಡುತ್ತೆ. ನೋಡಿ, 2 ಚಪಾತಿಗೆ ನೋಡಿ ಈ ಥರ ಹಾಕ್ಕೊಂಡು ಬಾರಿಸ್ತಾ ಇದ್ದರೆ ಹೆಂಗಿರುತ್ತೆ ಅಂತೀರ. ಸೂಪರ್.